ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯ ಅಂಬೇಡ್ಕರ್ ಭವನ ನಿರ್ಮಾಣ ಜಾಗದಲ್ಲಿರುವ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಚೆಲೋ ಭೀಮಾ ಕೊರೆಗಾಂವ್ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ವಕೀಲ ಸಂಘದ ಅಧ್ಯಕ್ಷ ನಂಜುಂಡಪ್ಪ, ಕೊರೆಗಾಂವ್ ಮಹಾರಾಷ್ಟ್ರ ರಾಜ್ಯದ ಪುಣೆಯಿಂದ 17 ಕಿಲೋಮೀಟರ್ ದೂರದಲ್ಲಿ ಜನವರಿ 1, 1818ರಂದು ಇಡೀ ದೇಶ ಹೊಸ ವರ್ಷ ಸ್ವಾಗತಿಸುವ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾಗ 500 ಜನ ಮಹರ್ ಸೈನಿಕರ ತಂಡ ಭೀಮಾ ನದಿ ದಂಡೆಯ ಮೇಲೆ ಇರುವ ಕೊರೆಗಾಂವ್ ಪಟ್ಟಣದಲ್ಲಿ ಬ್ರಾಹ್ಮಣ ಪೇಶ್ವ ರಾಜವಂಶದ 20,000 ಅಶ್ವದಳ, 8,000 ಕಾಲ್ದಳವನ್ನು ಶೀರೂರಿನಿಂದ ಭೀಮಾ ಕೊರೆಗಾಂವ್ಗೆ ಊಟ ನೀರು ವಿರಾಮವಿಲ್ಲದೆ ಕ್ರಮಿಸಿ ರಣಭೂಮಿಯಲ್ಲಿ ಆತ್ಮಗೌರವ ಹಾಗೂ ಅಸಹಾಯಕ ವರ್ಗಗಳ ಹಕ್ಕುಗಳಿಗಾಗಿ ಸತತ 12 ಗಂಟೆ ವೀರಾವೇಶದಿಂದ ಹೋರಾಡಿ ಗೆದ್ದರು ಎಂದರು. ಇಡೀ ಪ್ರಪಂಚಕ್ಕೆ ಭಾರತ ರತ್ನ ಪ್ರಶಸ್ತಿಯನ್ನು ಹೊಂದಿರುವಂಥ ಭಾರತ ರತ್ನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸವಿನೆನಪಿಗಾಗಿ, ಜೊತೆಗೆ ನಮ್ಮ ಒಂದು ಕೊರೆಗಾಂವ್ ಭೀಮಾ ಕೊರೆಗಾಂವ್ ಅವರ ಒಂದು ವಿಜಯೋತ್ಸವದ ಸವಿನೆನಪಿಗಾಗಿ ಬಾಗೇಪಲ್ಲಿ ಸಂಘರ್ಷ ಸಮಿತಿ ಮತ್ತು ಎಲ್ಲ ನನ್ನ ರೈತ ಬಂಧುಗಳು ಈ ದಿವಸ ಅಲ್ಲಿ ಜನವರಿ 1ನೇ ತಾರೀಕು ವಿಜಯೋತ್ಸವವನ್ನು ನಡೆಯುತ್ತದೆ. ಪೇಶ್ವಾರ್ ಮತ್ತು ಮಹರ್ ಅವರ ಇಬ್ಬರ ಮಧ್ಯದಲ್ಲಿ ಆಗಿರುವಂಥ ಒಂದು ಯುದ್ಧದಲ್ಲಿ ಮಹರ್ ಜಾತಿಯವರಾದಂಥ ಎಲ್ಲ ದಲಿತರನ್ನು ವಿಜಯೋತ್ಸವವನ್ನು ಯುದ್ಧದಲ್ಲಿ ಗೆದ್ದು ವಿಜಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಅದರ ಸಲುವಾಗಿ ಇವತ್ತು ಎಲ್ಲರೂ ಹೋಗ್ತಾ ಇದ್ದೀವಿ. ಇವರಿಗೆಲ್ಲ ಶುಭವಾಗಲಿ, ಒಳ್ಳೆಯ ಪ್ರಯಾಣ ಆಗಲಿ ಮತ್ತು ಇವರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಈ ಯುದ್ಧದಲ್ಲಿ 22 ಜನ ಮಹರ್ ಜನಾಂಗದವರು ವೀರ ಮರಣ ಹೊಂದಿದರು. ಅಂಬೇಡ್ಕರ್ ಅವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ತಪ್ಪದೇ ಜನವರಿ 1ರಂದು ಕೊರೆಗಾಂವ್ಗೆ ಭೇಟಿ ನೀಡಿ ಗೌರವ ಸಲ್ಲಿಸುತ್ತಿದ್ದರು. ಅಂಬೇಡ್ಕರ್ ಅವರ ಹೋರಾಟಗಳು ಮತ್ತು ಅವರ ಆಶಯಗಳನ್ನು ಮೈಗೂಡಿಸಿಕೊಂಡು ರಾಜ್ಯದಾದ್ಯಂತ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ, ಕಡು ಬಡತನದ ಎಲ್ಲಾ ವರ್ಗಗಳ ಪರವಾಗಿ ಅನೇಕ ಭೂ ಹೋರಾಟಗಳನ್ನು, ಮೂಲ ಸೌಕರ್ಯಗಳನ್ನು ಒದಗಿಸಿರುತ್ತದೆ ಎಂದರು. ದಲಿತ ಸಂಘರ್ಷ ಸಮಿತಿ ಬಾಗೇಪಲ್ಲಿ ತಾಲೂಕು ಶಾಖೆ ನ್ಯಾಯಯುತವಾದ ಇನ್ನೂ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಬಂದಿರುತ್ತದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಭೀಮಾ ಕೊರೆಗಾಂವ್ ಭಾರತ ದೇಶದ ದೊಡ್ಡ ಮಟ್ಟದ ಇತಿಹಾಸ ಹೊಂದಿರುವ ಸಮಸ್ತ ದೇಶದ ಸ್ವಾಭಿಮಾನ ದಲಿತರ ವಿಜಯ ಸಂಕೇತವಾದ ಕೊರೆಗಾಂವ್ ವಿಜಯ ಸ್ತಂಭಕ್ಕೆ ಭೇಟಿ ಕೊಟ್ಟು ವೀರಯೋಧರಿಗೆ ಗೌರವಪೂರ್ವಕ ಭೀಮನಮನ ಸಲ್ಲಿಸಿ ವೀರಯೋಧರಿಗೆ ಶುಭ ಹಾರೈಸಲು ನೂರಾರು ಮುಖಂಡರು ತೆರಳುತ್ತಿದ್ದು ಅವರ ಪ್ರಯಾಣ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ಇನ್ನು ಈ ಸಂದರ್ಭದಲ್ಲಿ ಶಿಕ್ಷಕ ಶ್ರೀನಿವಾಸ್, ಈಶ್ವರಪ್ಪ, ಬಾಬಣ್ಣ, ಎಲ್ಎನ್ ನರಸಿಂಹಯ್ಯ, ಎಂವಿ ನರಸಿಂಹಪ್ಪ, ಡಿಕೆ ರಮೇಶ್, ಕೆ ಸತೀಶ್, ಜಿ ಬಾಬು, ಜಿ ನರಸಿಂಹಪ್ಪ, ವೈ ನಾರಾಯಣಸ್ವಾಮಿ, ಶಿವಣ್ಣ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.